ಬಜೆಟ್ ಮಂಡಿಸಿದ ದಿನ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆ ಪ್ರತ್ಯೇಕ ದೇಶದ ಕೂಗು ಏನಿದೆ ಇದೀಗ ಆ ಹೇಳಿಕೆಯ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ, ರೊಚ್ಚಿಗೆದ್ದಿದೆ. ಬಿಜೆಪಿ ರೊಚ್ಚಿಗೆದ್ದಿದೆ. ಅಟ್ ದ ಸೇಮ್ ಟೈಮ್ ದಕ್ಷಿಣ ಭಾರತದ ಕೂಗು ಅನಿವಾರ್ಯತೆ ಆಗಬಹುದು. ವಿವಾದ, ಟೀಕೆ, ಖಂಡನೆ ಇವೆಲ್ಲವೂ ಆದ ಬಳಿಕ ಡಿಕೆ ಸುರೇಶ್ ಅವರು ಉಲ್ಟಾ ಹೊಡೆದ್ರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾರಣ ನನ್ನ ಹೇಳಿಕೆಯನ್ನ ಬಿಜೆಪಿ ಅವರು ತಿರ್ಚಿದ್ದಾರೆ, ನನ್ನ ಹೇಳಿಕೆ ವಿಭಜನೆ ದೃಷ್ಟಿಯಿಂದ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಕೆ ಸುರೇಶ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟಗಳನ್ನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ. ಸೊ ಯಾರನ್ನು ಕೂಡ ತಡೆಯುವಂತ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನ ಹೇಳೋದಕ್ಕೆ ಹಕ್ಕಿದೆ. ಸೊ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈ ಮಾತನ್ನ ನನ್ನ ಪ್ರಶ್ನೆ ಏನು ನೀವು ಕೇಳಿದ್ರಿ, ಬಿಜೆಪಿಯವರು ಇದೇ ರೀತಿಯ ಹೋರಾಟ ಮಾಡಿದ್ರೆ, ಕೇಂದ್ರದ ಮೇಲೆ ಹೋರಾಟ ಮಾಡಿದ್ರೆ ಅನುದಾನ ಸಿಗ್ತಾ ಇತ್ತಾ ಅಂತ. ಹಂಗಂದ್ರೆ ನ್ಯಾಯ ಏನು ಅಂತ ನಿಮಗೂ ಗೊತ್ತಾಗಿದೆ. ಇವತ್ತು